ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಸೊ BCom 4th ಸೆಮಿಸ್ಟರ್ನವ್ರಿಗಿರುವಂಥ ಒಂದು ಇಂಗ್ಲೀಷ್, ಅದು ಹಾವೇರಿ ಯೂನಿವರ್ಸಿಟಿಯವರಿಗೆ ಇರುವಂಥ ಒಂದು ಪಾಠ ಯಾವುದು, ಸೊ ಆ ಕ್ಲೈಂಟ್ ಅಂತ ಹೇಳ್ಬಿಟ್ಟು ಇರುತ್ತೆ. ಹೌದಾ? ಸೊ ಆ ಕ್ಲೈಂಟ್ ಅಂತ ಹೇಳ್ಬಿಟ್ಟು ಒಂದು ಪಾಠ ಇದೆ. ಸೊ ಆ ಕ್ಲೈಂಟ್ ಪಾಠದ ಒಂದು ಸಮರಿ, ಅಂದರೆ ಸೊ ಆ ಒಂದು ಸ್ಟೋರಿ ಏನಿದೆ ಆ ಪಾಠದ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದನ್ನು ಬರೆದಿರೋಂಥದ್ದು ಬಂದುಬಿಟ್ಟು ಆ ಮಾಸ್ಟರ್ಫುಲ್ ಶಾರ್ಟ್ ಸ್ಟೋರಿ ಬೈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹೇಳ್ಬಿಟ್ಟು ಒನ್ ಆಫ್ ದ ಕನ್ನಡಾಸ್ ಲಿಟ್ರೇಚರ್ ಮೋಸ್ಟ್ ಸೆಲೆಬ್ರೇಟೆಡ್ ವಾಯ್ಸಸ್ ಅಂತ ಹೇಳ್ಬೋದು. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅನ್ನೋಂಥವ್ರು ಕನ್ನಡದಲ್ಲಿ ಸೊ ತುಂಬ ಚೆನ್ನಾಗಿ ಕನ್ನಡ ಲಿಟ್ರೇಚರಲ್ಲಿ ಚೆನ್ನಾಗಿ ಕಥೆಗಳನ್ನ ಬರೆದಿರೋವಂಥವ್ರು. ಸೊ ಇದು ಅವ್ರ ಬಗ್ಗೆ, ಥ್ರೂ ದ ಸ್ಟ್ರಗಲ್ಸ್ ಆಫ್ ಪುವರ್ ಸ್ಟೂಡೆಂಟ್ ನೇಮ್ಡ್ ರಾಮು. ಹೌದಾ? ಸೊ ಯಾವ ರೀತಿ ಕತೆ ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದರೆ, ಸೊ ಪುವರ್ ಸ್ಟೂಡೆಂಟ್ ನೇಮ್ಡ್ ರಾಮು. ಹೌದಾ? ಒಬ್ಬ ಬಡ ಹುಡುಗ, ಬಡ ವಿದ್ಯಾರ್ಥಿ ರಾಮು ಅನ್ನೋ ಬಗ್ಗೆ ಹೇಳ್ತದೆ. ದ ಟೇಲ್ ಎಕ್ಸ್ಪ್ಲೋರ್ಸ್ ಪಾವರ್ಟಿ, ಎಜುಕೇಷನ್ ಆಗಿರ್ಬೋದು, ಸೋಷಿಯಲ್ ಕ್ಲಾಸ್ ಆಗಿರ್ಬೋದು, ಆ್ಯಂಡ್ ದ ಕ್ವೈಟ್ ಟರ್ಬ್ಯುಲೆನ್ಸ್ ಆಫ್ ಅರೇಂಜ್ಡ್ ಮ್ಯಾರೇಜ್ ಇನ್ ಅರ್ಲಿ 20th ಸೆಂಚುರಿ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಹೌದಾ? ಸೊ ಈ ಒಂದು ಕತೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ, ಒಂದು ಪಾವರ್ಟಿ, ಬಡತನದ ಬಗ್ಗೆ, ಎಜುಕೇಷನ್ ಅಂದರೆ ಒಂದು ವಿದ್ಯೆಯ ಬಗ್ಗೆ ಆಗಿರ್ಬೋದು, ಸೋಷಿಯಲ್ ಕ್ಲಾಸ್, ಸಾಮಾಜಿಕ ಒಂದು ಯಾವ ರೀತಿ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅಂತ ಅನ್ನೋಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ಹೇಳ್ತಾನೆ. ಸೊ ನೆಕ್ಸ್ಟ್ ಏನಪ್ಪ, ಆ ಕ್ವೈಟ್ ಲೈಫ್ ಆಫ್ ಅ ಹಾರ್ಡ್ಶಿಪ್ ಅಂತ ಹೇಳ್ತಾರೆ. ಹೌದಾ? ಅಂದರೆ ಸೊ ಈ ರಾಮು ಅನ್ನುವಂಥವನು ಹೇಲ್ಸ್ ಫ್ರಮ್ ಹರಿಪುರ ಅಂತ ಹೇಳ್ತಾರೆ. ಹರಿಹರಪುರ ಅಂದರೆ ರಾಮು ಅನ್ನುವಂಥ ಹುಡುಗ ಹರಿಹರಪುರದ ಒಂದು ಊರು. ಹೌದಾ? ಸ್ಟಡೀಸ್ ಇನ್ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಫಾರ್ ಫ್ರಮ್ ಹೋಮ್ ಆ್ಯಂಡ್ ಫ್ಯಾಮಿಲಿ. ಹೌದಾ? ಸೊ ಅವನು ತನ್ನ ಕುಟುಂಬ ಮತ್ತು ತನ್ನ ಮನೆ ಎರಡರಿಂದನೂ ಕೂಡ ಏನಾಗಿರ್ತಾನೆ, ದೂರ ಇರ್ತಾನೆ. ಮತ್ತು ಸೊ ಪೆನ್ನಿಲೆಸ್ ಆ್ಯಂಡ್ ಇಂಟರ್ಲಿ ಅಲೋನ್, he shoulders every burden of daily survival, cooking his own meals, scrubbing his own clothes, ಸ್ವೀಪಿಂಗ್ his own tiny rented room ಅಂತ ಹೇಳ್ತಾರೆ. ಅಂದರೆ ಸೊ ಅವನೇನಪ್ಪ ಅಂತಂದರೆ, ಅವನು ತುಂಬ ಬಡ ವಿದ್ಯಾರ್ಥಿ ಆಗಿರ್ತಾನೆ. ಹೌದಾ? ಸೊ ಅವನಿಗೆ ಓದೋಕ್ಕೂ ಕೂಡ ಬುಕ್ಗಳು ಕೂಡ ಇರೋದಿಲ್ಲ. ಹಾಗಾಗಿ ಸೊ ಅವನೇ ಅಡುಗೆ ಮಾಡ್ಕೋಬೇಕು, ಅವನೇ ಬಟ್ಟೆ ತೊಳಿಬೇಕು, ಅವನೇ ಮನೆ ಸ್ವಚ್ಛ ಮಾಡಬೇಕು, ಈ ರೀತಿಯಾದಂಥ ಒಂದು ಪರಿಸ್ಥಿತಿ. ಹೌದಾ? ಸೊ ಹೀಸ್ ವರ್ಲ್ಡ್ ಈಸ್ ಒನ್ ಆಫ್ ಬುಕ್ಸ್ ಆ್ಯಂಡ್ ಡಿಪ್ರಿವೇಷನ್ ಓವನ್ ಟೈಟ್ಲಿ ಟುಗೆದರ್ ಇನ್ ದ ಡಿಮ್ ಲೈಟ್ ಆಫ್ ಸಿಂಗಲ್ ಲ್ಯಾಂಪ್ ಅಂತ ಹೇಳ್ತಾರೆ. ಅಂದರೆ ಸೊ ಅವನ ಬಳಿ ಏನಪ್ಪ ಅಂತಂದರೆ ಸಾಕಷ್ಟು ಹಣ ಮತ್ತು ಪುಸ್ತಕಗಳು ಇದ್ದಿಲ್ಲವಂತೆ, ಅದನ್ನು ಕೊಂಡ್ಕೊಳ್ಳೋಕ್ಕಾಗಿರ್ಬೋದು, ಓದೋಕ್ಕಾಗಿರ್ಬೋದು. ಸೊ ಇದರಿಂದ ಏನು ಮಾಡ್ತಿರ್ತಾನೆ, ಅವನು ಯಾವಾಗಲೂ ಕೂಡ ಚಿಂತೆಯಲ್ಲಿ ತೊಡಗಿರ್ತಾನೆ. ಅದು ಸೊ ಅವನು ಯಾವಾಗಲೂ ಕೂಡ ಚಿಂತೆಯಲ್ಲಿ ತೊಡಗಿರ್ತಾನೆ. ಏನಕ್ಕಪ್ಪ ಅಂದರೆ, ಸೊ ಬುಕ್ ಇಲ್ಲ, ಓದ್ಕೊಳ್ಳೋಕೆ ದುಡ್ಡಿಲ್ಲ, ನನ್ನ ರೂಮನ್ನು ನಾನೇ ಕ್ಲೀನ್ ಮಾಡ್ಕೋಬೇಕು, ಯಾವಾಗಲೂ ನನ್ನ ಬಟ್ಟೆ ನಾನೇ ತೊಳಿತೀನಿ, ನನ್ನ ಅಡುಗೆ ನಾನೇ ಮಾಡ್ಕೊತೀನಿ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ, ತುಂಬ ಹಾರ್ಡ್ಶಿಪ್ ಅವನು ಫೇಸ್ ಮಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ, ಸೊ ರೆಸೆಂಟ್ಮೆಂಟ್ ಇನ್ ದ ಶೇಡೋಸ್ ಅಂತ ಹೇಳ್ತಾನೆ. ಅಂದರೆ ಸೊ ಒಂದಿನ ಅವನೇನು ಮಾಡ್ತಾನೆ, ಕಾಲೇಜ್ ಮುಗಿದ ನಂತರ. ಹೌದಾ? ಎವ್ರಿ ಡೇ ರಾಮು ವಾಚಸ್ ಹೀಸ್ ವೆಲ್ದಿ ಕ್ಲಾಸ್ಮೇಟ್ಸ್ ಬ್ರೀಸ್ ಪಾಸ್ಟ್ ಇನ್ ದ ಫೈನ್ ಕ್ಲಾಸ್ ದೇರ್ ಓನ್ ಬುಕ್ಸ್ ಟಕ್ಡ್ ಅಂಡರ್ ದೇರ್ ಆರ್ಮ್ಸ್, ಹಿ ಈಸ್ ಫೋರ್ಸ್ಡ್ ಟು ಬಾರೋ ಫ್ರಮ್ ದೆಮ್. ಹೌದಾ? ಸೊ ಏನಪ್ಪ ಅಂತಂದರೆ, ಅವನ ಫ್ರೆಂಡ್ಸ್ಗಳೆಲ್ಲ ಏನು ಮಾಡ್ತಿರ್ತಾರೆ, ಸೊ ತುಂಬ ಚೆನ್ನಾಗಿ ಅವ್ರ ಮನೆ ಕಡೆ ಚೆನ್ನಾಗಿರ್ತಾರೆ. ಸೊ ಹೌದಾ, ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡ್ಬರ್ತಾರೆ. ಸೊ ದೇರ್ ಓನ್ ಬುಕ್ಸ್. ಹೌದಾ? ಅವ್ರ ಕಡೆ ಎಲ್ಲ ಬುಕ್ಸ್ಗಳನ್ನ ಅವ್ರ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಬಟ್ ರಾಮುವಿಗೆ ಏನಾಗುತ್ತೆ ಇರುತ್ತೆ ಅಂದರೆ, ಒಂದು ಫೋರ್ಸ್ ಮಾಡ್ತಾ ಇರುತ್ತೆ ಏನಪ್ಪ ಅಂದರೆ, ಅವ್ರ ಕಡೆ ಅಂತ ಬುಕ್ಸ್ ಇಸ್ಕೋಬೇಕಾಗಿ. ಏನಕ್ಕಂದರೆ ಇವನ ಹತ್ರ ಬುಕ್ಸ್ ಇರಲ್ಲ. ಆ ಸ್ಮಾಲ್ ಆ್ಯಕ್ಟ್ ದಟ್ ವಾಂಟ್ಸ್ ಹಿಮ್ ಡೀಪರ್ ಈಚ್ ಟೈಮ್. ಹೌದಾ? ಸೊ ಆ ಒಂದು ಸ್ಮಾಲ್ ಆ್ಯಕ್ಟ್ ದಟ್ ವಾಂಟ್ಸ್ ಹಿಮ್ ಡೀಪರ್ ಈಚ್ ಟೈಮ್ ಅಂದರೆ, ಪ್ರತಿ ಸಾರಿ ಕೂಡ ಈ ಒಂದು ಘಟನೆ ಅನ್ನುವಂಥದ್ದು ಅವನಿಗೆ ಸೊ ತುಂಬ ಆಳವಾದ ಗಾಯ ಮಾಡ್ತಾಯಿತ್ತು. ಅವನಿಗೆ ಇನ್ನೂ ಓದಬೇಕು ನಾನು ಅನ್ನೋಂಥ ಒಂದು ಹಂಬಲವನ್ನು ಕೊಡ್ತಾಯಿತ್ತು. ಹೌದಾ? ಸೊ ರೆಸೆಂಟ್ಮೆಂಟ್ ಸಿಮ್ಮರ್ಸ್ ಫಾರ್ವರ್ಡ್ ಪ್ರಿವಿಲೇಜ್ಡ್ ಪಿಯರ್ಸ್ ಅಂತ ಹೇಳ್ತಾನೆ. ಅಂದರೆ ಸೊ ನೆಕ್ಸ್ಟ್ ಹ್ಯುಮಿಲಿಯೇಷನ್ ಶಾಡೋಸ್ ಎವರಿ ಬಾರೋಡ್ ಪೇಜ್, ಸೊ ಲೋನ್ಲಿನೆಸ್ ಶಾರ್ಪನ್ಸ್ ಆ್ಯಸ್ ಎಕ್ಸಾಮಿನೇಷನ್ಸ್ ಲೂಮ್ ಅಂತ ಹೇಳ್ತಾನೆ. ಅಂದರೆ ಸೊ ಒಂದಿನ ಕಾಲೇಜ್ ಮುಗಿದ ನಂತರ ರಾಮು ಹೊರಗೆ ಬರ್ತಾನೆ. ಏನಾಗ್ತದೆ ಅಂತಂದರೆ, ಸೊ ಆ ಒಂದು ಕಾಲೇಜಲ್ಲಿ, ಅವನು ಓದ್ತಾ ಇರೋಂಥ ಕಾಲೇಜಲ್ಲಿ ಎಲ್ಲರೂ ಕೂಡ ಸೊ ವೆಲ್ ಡಿಗ್ನಿಫೈಡ್ ಆಗಿ, ಸೊ ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡು ಅವರದ್ದೇ ಆದಂಥ ಬುಕ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ರಾಮುವಿಗೆ ಏನಪ್ಪ ಅಂತಂದರೆ, ಒಂದು ಫೋರ್ಸ್ ಮಾಡೋ ಥರ ಆಗಿರುತ್ತೆ, ಅವನು ಅವ್ರ ಕಡೆಯಿಂದ ಬುಕ್ ಇಸ್ಕೋಬೇಕಾಗಿ ಅಂತ. ಹೌದಾ? ಹಾಗಾಗಿ ಸೊ ಅವನು ತುಂಬ ಬೇಸರ ಆಗ್ತಾ ಇರುತ್ತೆ ಈ ಟೈಮಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ಅನ್ಎಕ್ಸ್ಪೆಕ್ಟೆಡ್ ಎನ್ಕೌಂಟರ್ ಅಂತ ಹೇಳ್ತಾನೆ. ಅಂದರೆ ಏನಾಗುತ್ತೆ, ಜಯಲಕ್ಷ್ಮಿ ಈಸ್ ಎವ್ರಿಥಿಂಗ್, ರಾಮು ಈಸ್ ನಾಟ್. ಹೌದು? ಸೊ ಜಯಲಕ್ಷ್ಮಿ ಹತ್ರ ಎಲ್ಲದೂ ಕೂಡ ಇರುತ್ತೆ. ಹೌದಾ? ಅವಳು ಒಂದು ರೀತಿ ರಾಣಿ ಥರ ಇರ್ತಾಳೆ, ಬಟ್ ಇವನ ಹತ್ರ ಏನೂ ಇರಲ್ಲ. ಮಾಡರ್ನ್, ಕಾನ್ಫಿಡೆಂಟ್, ಎಫರ್ಟ್ಲೆಸ್ಲಿ ಸೆಲ್ಫ್ ಅಶ್ಯೂರ್ಡ್. ಹೌದು? ಸೊ ಈ ರೀತಿಯಾಗಿರ್ತಾಳೆ. ವೆನ್ ಶಿ ಆಫರ್ಸ್ ಹಿಮ್ ಅ ರೈಡ್ ಇನ್ ಹರ್ ವಿಕ್ಟೋರಿಯಾ. ಅದು ಸೊ ಅವಳ ಒಂದು ವಿಕ್ಟೋರಿಯಾದಲ್ಲಿ ಅವನು ಒಂದು ರೈಡ್ ಅವನ ಜೊತೆಗೆ ಬರೋದಕ್ಕೋಸ್ಕರ ಹೇಳ್ತಾಳೆ. ಸೊ ದ ಇನ್ವಿಟೇಷನ್ ಲ್ಯಾಂಡ್ಸ್ ಲೈಕ್ ಅ ಥಂಡರ್ ಬಾಲ್. ರಾಮು ರೆಫ್ಯೂಸಸ್ ಆ್ಯಸ್ ಪೊಲೈಟ್ಲಿ ಆ್ಯಸ್ ಹಿ ಕ್ಯಾನ್ ಮ್ಯಾನೇಜ್, ದೋ ಸಮಥಿಂಗ್ ಸ್ಟಿರ್ಸ್ ಬಿನೀತ್ ಹಿಸ್ ಕಂಪ್ಯೂಷರ್. ಅದು ಸೊ ಅವನು ಎಷ್ಟಾಗುತ್ತೋ ಅಷ್ಟು ಬೇಡ ಅನ್ನೋಕ್ಕೆ ಟ್ರೈ ಮಾಡ್ತಾನೆ. ಏನಕ್ಕಪ್ಪ ಅಂದರೆ, ಅವನು ಮ್ಯಾನೇಜ್ ಮಾಡ್ತಾನೆ, ಸೊ ನಡ್ಕೊತಾನೆ, ನಾನು ಅಡ್ಡಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಿ ಫೀಲ್ಸ್ ಅನ್ಮಿಸ್ಟೇಕಬಲ್ ಪುಲ್ ಟುವರ್ಡ್ ಹರ್, ಎಟ್ ಸಪ್ರೆಸಸ್ ದಟ್ ಫೀಲಿಂಗ್
with the discipline of a man who knows his place in the world and dares not forget it ಅಂತ ಹೇಳ್ತಾನೆ. ಸೊ ಏನಪ್ಪ ಅಂದರೆ, ಸೊ ಒಂದಿನ ಕಾಲೇಜ್ ಮುಗಿದ ನಂತರ ಹೊರಗೆ ಬಂತಾನೆ. ಸೊ ಅವನ ಸಹಪಾಠಿ ಜಯಲಕ್ಷ್ಮಿ ಏನಂತಾಳೆ, ಸೊ ನನ್ನ ಒಂದು ವಿಕ್ಟೋರಿಯಾದಲ್ಲಿ ನನ್ನ ಜೊತೆಗೆ ಒಂದು ರೈಡ್ ಬಾ ಅಂತ ಹೇಳ್ಬಿಟ್ಟು ಸೊ ನನ್ನ ಜೊತೆಗೆ ಬರೋಕ್ಕೆ ಹೇಳ್ತಾಳೆ. ಸೊ ಜಯಲಕ್ಷ್ಮಿ ಆಧುನಿಕ ಹುಡುಗಿ ಹೌದಾ. ಸೊ ರಾಮುಗೆ ಅವಳ ಬಗ್ಗೆ ಸ್ವಲ್ಪ ಇಷ್ಟವಿದ್ದರೂ ಅವನು ಅವಳ ಆಹ್ವಾನವನ್ನು ನಿರಾಕರಿಸ್ತಾನೆ. ಅದು ಸೊ ಏನಪ್ಪ ಆಗುತ್ತೆ ಅಂತಂದರೆ, ದ ಅನ್ಸ್ಪೋಕನ್ ಟೆನ್ಷನ್ ಅಟ್ರಾಕ್ಷನ್ ಮೀಟ್ಸ್ ಸೆಲ್ಫ್ ಡಿನೈಲ್ ಕ್ಲಾಸ್ ಡಿವೈಡ್ಸ್ ಪ್ಲಸ್ ಇನ್ ಫ್ರಮ್ ಎವ್ರಿ ಸೈಡ್ ಅಂತ ಹೇಳ್ತಾನೆ. ಹೌದು. ಸೊ ನೆಕ್ಸ್ಟ್ ಏನಾಗುತ್ತೆ, ದ ಸ್ಟ್ರೇಂಜರ್ ಅಟ್ ದ ಗೇಟ್. ಅದು ಸೊ ನಂತರ ಕಾಲೇಜಿನ ಹೊರಗೆ ಏನಾಗ್ತೈತಿ, ನಿಯರ್ ದ ಕಾಲೇಜ್ ಗೇಟ್ ಸ್ಟ್ಯಾಂಡ್ಸ್ ಆನ್ ಓಲ್ಡ್ ಮ್ಯಾನ್ richly dressed in a gold laced turban, a long coat, a cream dhoti, and nothing on his feet. He smiles at every passing student as though waiting for someone. Ramu notices him and a strange unease settles over him like a shadow he cannot shake. ಅಂದರೆ ಸೊ ನಂತರ ಕಾಲೇಜಿನ ಹೊರಗೆ ಒಬ್ಬ ವಿಚಿತ್ರವಾಗಿರೋಂಥ ಒಬ್ಬ ಕಾಣುವ ವ್ಯಕ್ತಿ, ವಯಸ್ಸಾದ ವ್ಯಕ್ತಿಯನ್ನು ನೋಡ್ತಾನೆ. ಸೊ ಈ ವ್ಯಕ್ತಿ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿ ನಗುತ್ತಿರ್ತಾನೆ. ಹೌದಾ. ಸೊ ರಾಮುವಿಗೆ ಏನೋ ಅಸಹಜ ಅಂತ ಅನ್ನಿಸುತ್ತೆ. ಅವನು ಏನೋ ವಿಚಿತ್ರವಾಗಿದ್ದಾನಲ್ಲ ಒಂದು ರೀತಿ ಅಂತ ಹೇಳ್ಬಿಟ್ಟು ಸೊ ಅನ್ನಿಸ್ತೈತೆ. ಅಂದು ಬೆಳಗ್ಗೆ ತನ್ನ ಕಿಟಕಿ ಬಳಿ ಕಂಡಿದ್ದ ಬೆಕ್ಕು ಅವನಿಗೆ ನೆನಪಾಗ್ತದೆ. ಹೌದಾ. ಸೊ ಏನಪ್ಪ ಅವನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾನೆ, ಕಿಟಕಿ ಕಡೆ ನೋಡಿದ ತಕ್ಷಣ ಒಂದು ಬೆಕ್ಕು ನೋಡಿರ್ತಾನೆ. ಅವನು ಆ ಬೆಕ್ಕನ್ನು ನೋಡಿ ಸೊ ಅದರ ಒಂದು ಇದನ್ನ ಏನು ಅನ್ಕೊತಾನೆ ಅಂತಂದರೆ, ಸೊ ಒಂದು ಅನಿಷ್ಟ, ಒಂದು ಕೆಟ್ಟ ಸೂಚನೆ ಇದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸೊ ಆ ರೀತಿ ಅಂದ್ಕೊಂಡಿರ್ತಾನೆ. ಅದೆಲ್ಲ ಸೊ ಆ ಒಂದು ಬೆಕ್ಕು ನೋಡಿದ್ದು ಒಂದು ಅನಿಷ್ಟದ ಸೂಚನೆ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸೊ ಅದನ್ನು ನೆನಪು ಮಾಡ್ಕೊತಾನೆ. ಹೌದಾ. ಸೊ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಹೋಗುವಾಗ ಸೊ ಆ ವಿಸ್ವರ್ ಆಫ್ ಮಿಸ್ ಫಾರ್ಚೂನ್ ಅಂತ ಹೇಳ್ತಾನೆ. ರಾಮೂಸ್ ಮೈಂಡ್ ರೇಸಸ್ ಬ್ಯಾಕ್ ಟು ದ ಕಾಲ್ ದಟ್ ಅಪಿಯರ್ಡ್ ಇನ್ ಅಟ್ ಈಸ್ ವಿಂಡೋ ಆ್ಯಂಡ್ ಒಮೆನ್ ಹಿ ಲರ್ನ್ಸ್ ಆಫ್ ಅ ಬ್ಯಾಡ್ ಲಕ್ ಕ್ಲೋಸಿಂಗ್ ಇನ್. ಹೌದಾ. ಸೊ ಒಂದು ಕೆಟ್ಟ ಸೂಚನೆ ಅಂತ ಹೇಳ್ಬಿಟ್ಟು ಭಾವಿಸ್ತಾನೆ. ಹಿ ಮರ್ಮರ್ಸ್ ಅ ಪ್ರೇಯರ್ ಟು ಗಾಡೆಸ್ ಕೆಂಚಮ್ಮ. ಆದ್ರೆ ಕೆಂಚಮ್ಮ ದೇವರಿಗೆ ಆ ಒಂದು ದೇವರಿಗೆ ಬೇಡ್ಕೊತಾನೆ. ಹಿಸ್ ಫ್ಯಾಮಿಲಿ ಪ್ರೊಟೆಕ್ಟರ್ ಆ್ಯಂಡ್ ವಾಕ್ಸ್ ಆನ್ ಹಿಸ್ ಹಾರ್ಟ್ ಬೀಟ್ ಕ್ವಿಕಿನಿಂಗ್ ವಿತ್ ಎವರಿ ಸ್ಟೆಪ್. ಆದರೆ ದೂರವಾಗಿ ಹೋಗ್ತಾ ಇರ್ತಾನೆ. ಹೌದಾ. ಮೊದಲನೇದಾಗಿ ಏನಾಯಿತು, ಆ ಕ್ಯಾಟ್ ಅಪಿಯರ್ಸ್ ಎಟ್ ದ ವಿಂಡೋ ಆ್ಯಂಡ್ ಆ್ಯಸ್ ಆ್ಯನ್ ಓಮೆನ್ ಅಂತ ಹೇಳ್ತಾರೆ. ಹೌದಾ. ಒಂದು ಬೆಕ್ಕು ಅವನಿಗೆ ಏನು ಕೊಟ್ಟಿರುತ್ತೆ ಅಂತಂದರೆ ಒಂದು ಅನಿಷ್ಟದ ಸೂಚನೆ ಅಂತ ಹೇಳ್ತಾನೆ. ಇವನು ಕೆಂಚಮ್ಮ ದೇವರಿಗೆ ಏನು ಮಾಡ್ತಾನೆ, ಗೋಡೆಸಿ ಬೇಡ್ಕೊಂಡು ಸೊ ವಾಕಿಂಗ್ ನರ್ವಸ್ಲಿ ಫಾರ್ವರ್ಡ್ ಡಿಸ್ಪೈಟ್ ಈ ಲಿಂಗರಿಂಗ್ ಡ್ರೆಡ್ ಅಂತಂದರೆ ಸೊ ಆ ಒಂದು ಇದರಲ್ಲಿ ಅವನು ಓಡೋಡು ಹೋಗ್ತಾ ಇರ್ತಾನೆ ಮುಂದಕ್ಕೆ. ಹೌದು. ಸೊ ನೆಕ್ಸ್ಟ್ ಏನಾಯ್ತಪ್ಪ, ರಾಮು ಅ ವಾಯ್ಸ್ ಫ್ರಮ್ ನೌವೇರ್ ಅಂತ ಹೇಳ್ತಾನೆ. ಸೊ ದ ಓಲ್ಡ್ ಮ್ಯಾನ್ ಕಾಲ್ಸ್ ಔಟ್ ಹಿಸ್ ನೇಮ್ ಕ್ಲಿಯರ್ಲಿ ಜಾಯ್ಫುಲಿ ಆ್ಯಸ್ ದೋ ಹಿ ಹ್ಯಾಸ್ ನೋನ್ ರಾಮು ಫಾರ್ ಇಯರ್ಸ್. ಅದೇ ಸೊ ಆ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ, ರಾಮುವನ್ನು ಕರಿತಾನೆ ಜೋರಾಗಿ. ಯಾವ ರೀತಿ ಕರಿತಾನೆ ಅಂತಂದರೆ, ಸೊ ಎಷ್ಟೋ ವರ್ಷಗಳ ಹಿಂದಿನ ಕೂಡ ರಾಮು ಅವನಿಗೆ ಗೊತ್ತಿದ್ದಾನೆ ಅನ್ನೋ ರೀತಿ ಕರಿತಾನೆ. ಹಿ ರೆಕಗ್ನೈಸಸ್ ರಾಮು ಇನ್ಸ್ಟೆಂಟ್ಲಿ ಕ್ಲೈಮ್ಸ್ ಫೆಮಿಲಿಯಾರಿಟಿ ವಿತ್ ಹಿಸ್ ಫಾದರ್ ಆ್ಯಂಡ್ ಹಿಸ್ ಬ್ರದರ್. ಹೌದಾ. ಸೊ ಏನಂತಾನೆ, ಅವ್ನು ರಾಮುವನ್ನು ಕರೆದು ಸೊ ಕಂಡು ಹಿಡಿದು ಸೊ ನನಗೆ ನಿನ್ನ ತಂದೆ ಆಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ಇಬ್ಬರು ಕೂಡ ಗೊತ್ತಿದ್ದಾರೆ. ಸೊ ಆ ಕೋಲ್ಡ್ ಕನ್ಫ್ಯೂಷನ್ ಗ್ರಿಪ್ಸ್ ರಾಮು. ಹೌದಾ. ಸೊ ಅವನಿಗೆ ಒಳಗಡೆನೇ ಆದರೂ ಕೂಡ ಅವನು ಒಪ್ಕೊತಾನೆ, ಬಟ್ ಅವನಿಗೆ ಒಳಗಡೆನೇ ಒಂದು ಡೌಟ್ ಅನ್ನುವಂಥದ್ದು ಇರುತ್ತೆ, ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಇರುತ್ತೆ. ಹಿ ಡಸ್ ದಿಸ್ ಸ್ಟ್ರೇಂಜರ್ ನೋ ಹಿಮ್ ಸೋ ವೆಲ್. ಹೌದಾ. ಹೌ ಡಸ್ ದಿಸ್ ಸ್ಟ್ರೇಂಜರ್ ನೋ ಹಿಮ್ ವೆಲ್ ಅಂದರೆ ಅವನಿಗೆ ಅನ್ನಿಸ್ತಾ ಇರುತ್ತೆ, ಸೊ ಈ ಒಬ್ಬ ಮುದುಕನಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಲ್ವ, ನನ್ನ ಫಾದರ್ ಬಗ್ಗೆ ಗೊತ್ತು, ನನ್ನ ಬ್ರದರ್ ಬಗ್ಗೆ ಗೊತ್ತು ಅಂತ ಹೇಳ್ತಾನೆ. ಸೊ ಫಿಯರ್ ಥ್ರೆಡ್ಸ್ ಥ್ರೂ ದ ಸೈಲೆನ್ಸ್ ಅಂತ ಹೇಳ್ತಾನೆ. ಆ ಒಂದು ಭಯ ಅನ್ನುವಂಥದ್ದು ಏನು ಮಾಡ್ತಾನೆ, ಅವನು ಸೈಲೆಂಟಾಗಿ ಅದನ್ನ ಇಟ್ಕೊತಾನೆ ಹಂಗೆ ಒಳಗಡೆ. ಸೊ ಹೊಸಕೆರೆ ನಂಜುಂಡಯ್ಯ ಅಂತ ಹೇಳ್ತಾನೆ ಅಂತ. ಸೊ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಅವ್ನಿಗೆ ಏನಾಗುತ್ತೆ ಅಂತಂದರೆ, ಈ ಒಂದು ಸೀನಲ್ಲಿ ಆ ವಯಸ್ಸಾದ ವ್ಯಕ್ತಿ ರಾಮು ಎಂದು ಕರೀತಾನೆ. ಸೊ ಅವನು ರಾಮುವಿನ ತಂದೆ ಮತ್ತು ಅಣ್ಣನ ಹೆಸರನ್ನು ಹೇಳ್ತಾನೆ. ತನ್ನದು ಹೊಸಕೆರೆ ನಂಜುಂಡಯ್ಯ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಳ್ತಾನೆ. ತಾನು ರಾಮುವಿನ ದೂರದ ಸಂಬಂಧಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾನೆ. ಆದರೆ ರಾಮುವಿಗೆ ಏನಾಗಿರಲ್ಲ, ಅವನ ಪರಿಚಯ ಇರಲ್ಲ. ಸೊ ಹೊಸಕೆರೆ ನಂಜುಂಡಯ್ಯ ಏನು ಮಾಡ್ತಾನಪ್ಪ, ದ ಓಲ್ಡ್ ಮ್ಯಾನ್ introduces himself with a warmth and gentle ceremony. His name is Hosekere Nanjundaya and he claims to be a distant relative of Ramu's family. He speaks with a deep affection as though reunited with someone long lost. At Ramu cannot place him at all ಅಂತಂದರೆ, ಸೊ ಅವನು ಏನು ಮಾಡ್ಕೊತಾನೆ, ಅವನು ಹೊಸಕೆರೆ ನಂಜುಂಡಯ್ಯ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸ್ಕೊತಾನೆ. ಆಮೇಲೆ ಸೊ ಅವನು ದೂರದ ರಿಲೇಷನ್ ಅಂತಲೂ ಕೂಡ ಹೇಳ್ಬಿಟ್ಟು ಅವನಿಗೆ ಪರಿಚಯ ಮಾಡ್ಕೊತಾನೆ. ಆಮೇಲೆ ಆ ಸ್ಪೀಕ್ಸ್ ವಿತ್ ಡೀಪ್ ಅಫೆಕ್ಷನ್ ಆ್ಯಸ್ ದೋ ಅಂದರೆ ಯಾವ ರೀತಿ ಒಬ್ಬರು ದೂರದ ಸಂಬಂಧಿ ಬಹಳ ದಿನಗಳ ನಂತರ ಮೀಟ್ ಮಾಡಿದಾಗ ಸೊ ಮಾತಾಡ್ತಾರಲ್ಲ, ಆ ಒಂದು ಫೀಲಿಂಗಲ್ಲಿ ಏನು ಮಾಡ್ತಾನೆ, ಸೊ ಆ ರೀತಿ ಮಾತಾಡ್ತಾನೆ ಅವನು. ಸೊ ಎಟ್ ರಾಮು ಕೆನಾಟ್ ಪ್ಲೇಸ್ ಹಿಮ್ ಎಟ್ ಆಲ್. ಸೊ ಅವನ ಮೇಲೆ ಡೌಟೇ ಬರಬಾರ್ದು ರಾಮುಗೆ, ಆ ರೀತಿ ನೋಡ್ಕೊತಾನೆ. ಸೊ ಟೇಲ್ಸ್ ಆಫ್ ಅ ಫಾರ್ಗಟನ್ ಫ್ಯಾಮಿಲಿ ಅಂತ ಹೇಳ್ತಾನೆ. ಅಂದರೆ ಸೊ ನಂಜುಂಡಪ್ಪ ಸ್ಪೀಕ್ಸ್ ಆಫ್ ಹರಿಹರಪುರ ಆ್ಯಸ್ ದೋ ಹಿ ಲಿವ್ಡ್ ದೇರ್ ಎಸ್ಟರ್ಡೇ. ಹಿ ಆಸ್ಕ್ಸ್ ಆಫ್ಟರ್ ಪೀಪಲ್ ರಾಮುಕ್ barely reminisces about Ramu's father and weaves threads of old family connections that Ramu cannot verify. The young man listens, nods, and privately admits the truth. He has no memory of this man at all ಅಂತ ಹೇಳ್ತಾನೆ. ಅಂದರೆ ಸೊ ಏನಪ್ಪ ಅಂತಂದ್ರೆ, ನಂತರ ನಂಜುಂಡಯ್ಯ ತನ್ನ ಸ್ನೇಹಿತ, ಆಮೇಲೆ ನಂಜುಂಡಯ್ಯ ತನ್ನ ಮಕ್ಕಳ ಬಗ್ಗೆ ಹೇಳ್ಕೊತಾನೆ. ಹೌದಾ. ಸೊ ಕಾಫಿ ಕುಡಿಯೋಗಾಗಿರ್ಬೋದು, ಆ ರೀತಿ ಏನು ಮಾಡ್ತಾರೆ,
ಸೊ ಇದೊಂದು ಸ್ಟೋರಿ ಈ ರೀತಿ ಇರುತ್ತೆ. ಅದು ಇಲ್ಲಿ ಏನು ಮಾಡ್ತಾನೆ, ನಂಜುಂಡಯ್ಯ ಹರಿಹರಪುರದ ಬಗ್ಗೆ ಹೇಳ್ತಾನೆ. ಸೊ ಅವನ ಮಕ್ಕಳ ಬಗ್ಗೆ ಎಲ್ಲ ಹೇಳ್ಕೊಂತಾನೆ ಯಾರ ಹತ್ರ, ಸೊ ಆ ಒಂದು ರಾಮಯ್ಯನ ಬಳಿ ಹೇಳ್ಕೊಂತಾನೆ. ಹೌದಾ. ಸೊ ವಾಕಿಂಗ್ ಇನ್ ಟು ದ ಅನ್ನೋನ್ ಅಂದರೆ ನಂಜುಂಡಯ್ಯನ ಜೊತೆ ಹೋಗುವಂಥದ್ದು. ಏನಪ್ಪ, ನಂಜುಂಡಯ್ಯ ವಿಲ್ ನಾಟ್ ಟೇಕ್ ನೋ ಫಾರ್ ಅನ್ ಆನ್ಸರ್. ಹಿ ಇನ್ಸಿಸ್ಟ್ ಆನ್ ಟ್ರೀಟಿಂಗ್ ರಾಮು ಟು ಕಾಫಿ ಆ್ಯಂಡ್ ರಾಮು ಎಂದು ಬಿ ವೈಲ್ಡರ್ಡ್ ವೆರಿ ವೇಟ್ ಅನೇಬಲ್ ಟು ರಿಫ್ಯೂಸ್. ಅಂದರೆ ರಾಮುವಿಗೆ ಅವನು ನೋ ಅನ್ನೋಕೆ ಆಗದೇ ಇರೋ ರೀತಿ ಏನು ಮಾಡ್ತಾನಪ್ಪ ಅಂತಂದರೆ, ಅವನು ಕಾಫಿ ಕುಡಿಯೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾನೆ. ಸೊ ರಿಲಕ್ಷನ್ಸ್ಲಿ ಅಗ್ರೆಸ್ ಅಂತ ಹೇಳ್ತಾನೆ. ಸೊ ಟುಗೆದರ್ ದೇ ಟರ್ನ್ ಟುವರ್ಡ್ ಚಿಕ್ಪೇಟ್ ವೇರ್ ದ ಓಲ್ಡ್ ಕಾಫಿ ಹೌಸ್ ವೇಟ್ಸ್ ಅಂತ ಹೇಳ್ತಾನೆ. ಅದೇ ಎಲ್ಲಿ ಅಂತಂದರೆ ಚಿಕ್ಕಪೇಟೆ ಕಡೆಗೆ ಆ ಒಂದು ಕಾಫಿ ಹೌಸಿಗೆ ಕರ್ಕೊಂಡು ಹೋಗ್ತಾನೆ. ಸೊ ವಾಟ್ ಬಿಗಿನ್ಸ್ ಆ್ಯಸ್ ಅ ಚಾನ್ಸ್ ಎನ್ಕೌಂಟರ್ ಈಸ್ ಅಬೌಟ್ ಟು ಅನ್ಫೋಲ್ಡ್ ಇನ್ ಟು ಸಮಥಿಂಗ್ ಫಾರ್ ಸ್ಟ್ರೇಂಜರ್ ಅಂತ ಹೇಳ್ತಾನೆ. ಸೊ ಅ ಫ್ರೆಂಡ್ಶಿಪ್ ರ್ಯಾಪ್ಡ್ ಇನ್ ಮಿಸ್ಟರಿ ಕ್ಯಾರಿಯಿಂಗ್ ರಾಮು ಟುವರ್ಡ್ ಅ ಡೆಸ್ಟಿನಿ ಈ ಕೆನಾಟ್ ಎಟ್ ಇಮ್ಯಾಜಿನ್. ಅದೇ. ಸೊ ಆ ರೀತಿ ಅವ್ನಿಗೆ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಕೂಡ ಇದಾಗಲ್ಲ. ಸೊ ಏನಾಯಿತು, ಚಾನ್ಸ್ ಮೀಟಿಂಗ್ ಆಯಿತು ಎಲ್ಲಿ, ಸ್ಕೂಲ್ ಹತ್ರ. ಸೊ ನೆಕ್ಸ್ಟ್ ಇನ್ಸ್ಟೆಂಟ್ ಇನ್ವೈಟ್ ಯಾವುದಕ್ಕೆ, ಕಾಫಿಗೆ. ಸೊ ನೆಕ್ಸ್ಟ್ ಏನಾಯಿತು, ಮಿಸ್ಟೀರಿಯಸ್ ಬಾಂಡ್ ಅನ್ನೋಂಥದ್ದು ಒಂದು ಕ್ರಿಯೇಟ್ ಆಯಿತು ಅವ್ರ ಮಧ್ಯೆ. ಸೊ ಆ್ಯಂಡ್ ಸೊ ದ ಪ್ರಿನ್ಸೆಸ್ ಆಫ್ ಮೈಸೂರು ಸ್ಟೆಪ್ಸ್ ಕ್ವೈಟ್ಲಿ ಇನ್ ಟು ರಾಮೂಸ್ ಲೈಫ್ ಅನ್ಅನೌನ್ಸ್ಡ್, ಅನ್ಎಕ್ಸ್ಪ್ಲೇನ್ಡ್ ಆ್ಯಂಡ್ ಸೊ ದ ಪ್ರಿನ್ಸ್ ಆಫ್ ಮೈಸೂರು ಸ್ಟೆಪ್ಸ್ ಕ್ವೈಟ್ಲಿ ಇನ್ ಟು ರಾಮೂಸ್ ಲೈಫ್ ಅನ್ಅನೌನ್ಸ್ಡ್, ಎಕ್ಸ್ಪ್ಲೇನ್ಡ್ ಆ್ಯಂಡ್ ಅನ್ಫಾರ್ಗೆಟಬಲ್ ಅಂತ ಹೇಳ್ತಾರೆ. ಹೌದು. ಸೊ ಇಲ್ಲಿ ಏನಾಯಿತು, ಸೊ ಈ ಒಂದು ಸ್ಟೋರಿ ಅನ್ನೋದು ಅವನೇನು ಮಾಡ್ತಾನಪ್ಪ ಅಂತಂದರೆ, ಒಂದು ಹುಡುಗಿಗೆ ಇವನನ್ನು ಪರಿಚಯ ಮಾಡ್ತಾನೆ. ಏನಪ್ಪ ಇದೊಂದು ಕ್ಲೈಂಟ್ ಸ್ಟೋರಿ ಏನಿದೆ ಟೋಟಲ್ ಆಗಿ ಅಂತ ಅಂದರೆ, ಸೊ ಆ ಒಂದು ನಂಜುಂಡಯ್ಯ ಏನು ಅವನ್ನ ರಾಮುವನ್ನು ಕರ್ಕೊಂಡು ಹೋಗ್ತಾನಲ್ವ, ಒಂದು ಸಿಟಿ ಕರ್ಕೊಂಡೋಗಿ ಏನು ಮಾಡ್ತಾನೆ, ಸೊ ತನ್ನ ಒಂದು ವಿಶ್ವೇಶ್ವರಯ್ಯ ತನ್ನ ಸ್ನೇಹಿತ ವಿಶ್ವೇಶ್ವರನ ಮನೆಗೆ ಬರೋಕ್ಕೆ ಏನು ಮಾಡ್ತಾನೆ, ರಾಮುವನ್ನು ಸೊ ತುಂಬ ಒತ್ತಾಯ ಮಾಡ್ತಾನೆ. ಅಂದರೆ ಇಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನ ಮನೆಗೆ ನೀನು ಬಾ ಅಂತ ಹೇಳ್ಬಿಟ್ಟು. ಹೌದಾ. ಸೊ ನನ್ನ ಫ್ರೆಂಡಿನ ಮನೆಗೆ ನೀನು ಬಾ ಅಂತ ಹೇಳಿದಾಗ ಸೊ ರಾಮು ಏನು ಮಾಡ್ತಾನೆ, ಸೊ ಒಪ್ಕೊತಾನೆ. ಓಕೆ, ನಾನು ಬರ್ತೀನಿ ನಿಮ್ಮ ಫ್ರೆಂಡ್ ಮನೆಗೆ. ಯಾರ ಮನೆ ಅದು, ವಿಶ್ವೇಶ್ವರಯ್ಯನ ಮನೆ ಅಂತ ಹೇಳ್ಬಿಟ್ಟು. ಸೊ ವಿಶ್ವೇಶ್ವರಯ್ಯ ಏನಪ್ಪ ಅಂತಂದರೆ, ಸೊ ತುಂಬ ನೀಟಾಗಿ ಅವನ್ನ ರಿಸೀವ್ ಮಾಡಿಕೊಂಡು ಅವನನ್ನು ಏನು ಮಾಡ್ತಾನೆ, ತುಂಬ ಚೆನ್ನಾಗಿ ಅವನ ಹಿಂದಿನ ದಿನ ನೈಟ್ ಅವನ್ನ ನೋಡ್ಕೊತಾನೆ. ಸೊ ಏನಪ್ಪ ಅಂತಂದರೆ, ಆ ವಿಶ್ವೇಶ್ವರಯ್ಯನ ಮನೆ ಒಂದು ತುಂಬ ದೊಡ್ಡದಾಗಿರುವಂಥದ್ದು. ಅಲ್ಲಿಗೆ ಅವ್ನು ಕರ್ಕೊಂಡೋಗಿ ಸೊ ಈ ರೀತಿ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇದು ನನ್ನ ಸ್ನೇಹಿತನ ಮನೆ. ಹೌದು. ಸೊ ಅದು ತುಂಬ ದೊಡ್ಡ ಬಂಗಲೆ ಆಗಿರುತ್ತೆ. ಅಲ್ಲಿ ವಿಶ್ವೇಶ್ವರಯ್ಯ ರಾಮುವನ್ನು ಏನು ಮಾಡ್ತಾನೆ, ತುಂಬ ಬಹಳ ಗೌರವದಿಂದ ಸ್ವಾಗತ ಮಾಡ್ತಾನೆ. ಹೌದು. ಸೊ ರಾಮುಗೆ ಏನು ಅನಿಸುತ್ತೆ, ಸೊ ತುಂಬ ಸ್ಟ್ರೇಂಜ್ ಅನಿಸುತ್ತೆ ಇದು. ಸೊ ಸ್ಟ್ರೇಂಜ್ ಏನಕ್ಕೆ ಅನಿಸುತ್ತೆ ಅಂತಂದರೆ, ಸೊ ಅವನು ಯಾರು ಅಂತಲೇ ಗೊತ್ತಿರಲ್ಲ, ಆದರೂ ಕೂಡ ಇವ್ರು ಬಲವಂತ ಮಾಡಿದ್ದಕ್ಕೆ ಬಂದಿರ್ತಾನೆ. ಹೌದು. ಸೊ ಏನಪ್ಪ ಇಷ್ಟು ಚೆನ್ನಾಗಿ ಇವ್ರು ನಾನು ರಿಸೀವ್ ಮಾಡ್ಕೊತ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಸಮಯದ ನಂತರ ಒಂದು 11 ಅಥವಾ 12 ವರ್ಷದ ಒಂದು ಹುಡುಗಿ. ಹೌದು. ಸೊ 11 ಅಥವಾ 12 ವರ್ಷದ ಒಂದು ಹುಡುಗಿನ ಏನು ಮಾಡ್ತಾರೆ, ಒಂದು ಟೀ ಕೊಡೋ ರೀತಿ ಅವ್ರನ್ನ ಕರ್ಕೊಂಡು ಬರ್ತಾನೆ. ಹೌದು. ಸೊ ಅದು ಏನಾಗಿರುತ್ತೆ, ಅವಳು ಸೀರೆ ಉಟ್ಕೊಂಡಿರ್ತಾಳೆ, ಹಣ್ಣು ಮತ್ತು ಕಾಫಿ ಅವನ ಎದುರಿಗೆ ಹಣ್ಣು ಇಟ್ಟಿರ್ತಾರೆ, ಕಾಫಿಯನ್ನು ಅವಳು ತೊಗೊಂಡು ಬರ್ತಾಳೆ. ಮತ್ತು ಏನು ಮಾಡ್ತಾಳೆ, ನಾಚಿಕೆ ಅಂತ ತನ್ನ ತಂದೆ ಮತ್ತು ನಂಜುಂಡಯ್ಯನ ಮಧ್ಯೆ ಹೋಗಿ ಏನು ಮಾಡ್ತಾಳೆ, ಕೂತ್ಕೊಂತಾಳೆ. ಹೌದು. ಆ ಕ್ಷಣದಲ್ಲಿ ರಾಮುಗೆ ಏನಾಗ್ತೈತಿ, ಸೊ ಗೊತ್ತಾಗ್ತೈತಿ ಇದೇನಪ್ಪ ಅಂತಂದರೆ ನನಗೆ ಒಂದು ಹೆಣ್ಣು ನೋಡೋದಕ್ಕೆ ಕರ್ಕೊಂಬಂದಿರೋಂಥದ್ದು. ಸೊ ನಂಜುಂಡಯ್ಯ ಅವ್ನು ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅವನೊಬ್ಬ ಏನಪ್ಪ, ಸೊ ಮ್ಯಾರೇಜ್ ಬ್ರೋಕರ್ ಅವನು. ಸೊ ಅವನಿಗೆ ಯಾವುದೇ ರೀತಿ ಕ್ಲೈಂಟ್ ಇರೋದಿಲ್ಲ, ಸೊ ಯಾರಿಗೂ ಮದುವೆ ಮಾಡ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕರ್ಕೊಂಬಂದಿದ್ದಾನೆ. ಸೊ ನನ್ನ ಮೋಸ ಮಾಡಿ ಈ ಮನೆಗೆ ತೊಗೊಂಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆ ಹುಡುಗಿಯನ್ನು ರಾಮಿಗೆ ತೋರಿಸಿ ಮದುವೆ ಮಾಡೋ ಉದ್ದೇಶ ಏನಾಗಿರ್ತದೆ, ಸೊ ನಂಜುಂಡಯ್ಯ ಅಂತ ಒಂದು ಉದ್ದೇಶ ಅನ್ನುವಂಥದ್ದು ಆಗಿರ್ತೈತಿ. ಅದು ಸೊ ರಾಮು ತುಂಬ ಕೋಪ ಆಗಿರ್ತದೆ. ಸೊ ತುಂಬ ಕೋಪ ಬರುತ್ತೆ ಯಾರ ಮೇಲೆ, ಸೊ ನಂಜುಂಡಯ್ಯನ ಮೇಲೆ ಕೋಪನೂ ಬರುತ್ತೆ, ತುಂಬ ಆಶ್ಚರ್ಯನೂ ಪಡ್ತಾನೆ ಮತ್ತು ಭಯಕ್ಕೆ ಒಳಗಾಗ್ತಾನೆ. ಹೌದಾ. ಬೆಳಗ್ಗೆ ಕಂಡಿದ್ದ ಬೆಕ್ಕು ನಿಜವಾಗೂ ಕೂಡ ಅದೇನಪ್ಪ ಅಂತಂದರೆ ಒಂದು ಕೆಟ್ಟ ಸೂಚನೆ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಹೌದಾ. ರಾಮ ಆ ಮದುವೆನ ಒಪ್ಪುತ್ತಾನೆಯೋ ಇಲ್ಲೋ ಅನ್ನೋಂಥದ್ದನ್ನು ಏನು ಮಾಡ್ತಾರೆ, ಸೊ ಲೇಖಕರು ಯಾರಪ್ಪ, ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದಾರಲ್ಲ ಅವರು, ಸೊ ಓದುಗರ ಒಂದು ಯೋಚನೆ ಬಿಡ್ತಾರೆ. ಹೌದಾ. ರಾಮ ಅವನು ಒಪ್ಕೊಂತಾನೋ ಮದುವೆಗೆ ಬಿಡ್ತಾನೋ ಅನ್ನುವಂಥದ್ದನ್ನು ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ, ಸೊ ನಿಮಗೆ ಯಾವ ರೀತಿ ಆಗುತ್ತೆ ಅದನ್ನು ಅಂತ ಹೇಳ್ಬಿಟ್ಟು ಸೊ ಓದುಗರಿಗೆ ಅದನ್ನು ಬಿಟ್ಟು ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಏನು ಮಾಡ್ತಾರೆ, ಕಥೆಯನ್ನು ಇಲ್ಲಿಗೆ ಸೊ ಎಂಡ್ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ನಿಮ್ಮ ಒಂದು ಆ ಕ್ಲೈಂಟ್ ಅನ್ನುವಂಥ ಒಂದು ಸ್ಟೋರಿ. ಸೊ ಇಲ್ಲಿಗೆ ಇದನ್ನು ಬರೆದಿರುವಂಥವ್ರು ಯಾರು, ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅದ. ಸೊ ಇವರೇನೋ ಕನ್ನಡದಲ್ಲಿ ಒಬ್ಬ ಕನ್ನಡ ಮೋಸ್ಟ್ ಲಿಟ್ರೇಚರ್ ಸೆಲೆಬ್ರೇಟೆಡ್ ವಾಯ್ಸಸ್ ಅಂತಲೇ ಕೂಡ ಹೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಕ್ಲೈಂಟ್ ಸ್ಟೋರಿ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಮುಂದಿನ ನೋಡೋದ್ರೆ ಮತ್ತೆ ಭೇಟಿಯಾಗೋಣ. ಸೊ 4th ಸೆಮ್ ಹಾವೇರಿ ಯೂನಿವರ್ಸಿಟಿಗೆ ಇದ್ದಿರೋ ಸಿಲೆಬಸ್ ಎಕ್ಸಾಮ್ಸ್ ಹತ್ರ ಬರ್ತದೆ. ಸೊ ನೋಡ್ಕೊಳ್ಳಿ. ಗ್ರಾಮರ್ ಪಾಯಿಂಟ್ಸ್ ಕೂಡ ಎಲ್ಲ ಡಿಸ್ಕಸ್ ಆಗಿದೆ, ಅದರ ಒಂದು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಅದರಿಂದ ನೀವು ನೋಡ್ಕೋಬೋದು.